ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಶಾಂತ್ ಎಜುಕೇಷನ್. ಇದು ನಾನು ಕರ್ನಾಟಕ ಪೋಸ್ಟ್ ಗ್ರ್ಯಾಜುಯೇಷನ್ ಕಾಮನ್ ಇಂಟ್ರೆಸ್ಟ್ PGCET MBA 2023 ಟೆಸ್ಟ್ ಫಾರ್ ರೀಸನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್ ಪಾರ್ಟ್ 3 ಮಾಡ್ತಾ ಇದ್ದೀನಿ. ಪಾರ್ಟ್ 2 ಪಾರ್ಟ್ 1 ಆಲ್ರೆಡಿ ಬಿಟ್ಟಿದ್ದೀನಿ. ಸೊ ನೀವು ಯೂಟ್ಯೂಬಲ್ಲಿ ಸಿಗುತ್ತೆ ಅದು. ಅದೇ ಥರ ನಿಮಗೆ ಇನ್ನು ಎಲ್ಲ ಸಾಲ್ವ್ ಮಾಡಿರೋ ವಿಡಿಯೋ ಬೇಕಲ್ಲಿ ನನ್ನ ಪ್ಲೇಲಿಸ್ಟಲ್ಲಿ ಎಲ್ಲ ಇನ್ಕ್ಲೂಡ್ ಮಾಡೀನಿ. ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದೇ ಥರ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬೇಕಾದಲ್ಲಿ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಓಕೆ, ಬನ್ನಿ ಫ್ರೆಂಡ್ಸ್, ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಏನು ಕೇಳ್ತಾ ಇದ್ದಾರೆ ನೋಡಿ. ಅ cube has each side 8 centimeter. Into how many smaller cubes of 2 centimeter can it be divided ಅಂತ ಕೇಳ್ತಾರೆ. ಸೊ ಯಾವುದೋ ಒಂದು ಕ್ಯೂಬ್ ಇದೆ. ಓಕೆ, ಈ ಕ್ಯೂಬು ಇದ್ರ ಹೈಟ್ ಎಷ್ಟಿದೆ ಅಂದರೆ ನಿಮಗೆ 8 ಸೆಂಟಿಮೀಟರ್ ಇದೆ. ಸೊ ಇದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ, ಒಂದು ಕ್ಯೂಬು ಇದು 2 ಸೆಂಟಿಮೀಟರ್ ಇಂಥದ್ದು ಎಷ್ಟು ಕ್ಯೂಬ್ಗಳು ಮಾಡೋಕ್ಕೆ ಸಾಧ್ಯ ಇದೆ ನಿಮಗೆ ಯೂಸಿಂಗ್ ಈ ವಾಲ್ಯೂಮ್ ಯೂಸ್ ಮಾಡಿಕೊಂಡು ಡಿವೈಡ್ ಮಾಡಿದ್ರೆ ಎಷ್ಟು ಮಾಡ್ಬೋದು ಅಂತ ಹೇಳ್ತಾರೆ. ಸೊ ನಾವು ಫಸ್ಟ್ ವಾಲ್ಯೂಮ್ನ ಕಂಡುಹಿಡ್ಕೊಳ್ಳೋಣ. ವಾಲ್ಯೂಮ್ನ ಕಂಡುಹಿಡ್ಕೊಂಡ್ರೆ ನಮಗೆ ಈಸಿಯಾಗಿ ಇದನ್ನು ನಾವು ಸಾಲ್ವ್ ಮಾಡ್ಬೋದು. ಸೊ ನಿಮಗೆ ವಾಲ್ಯೂಮು ಆಫ್ ಅ ಕ್ಯೂಬ್ ಗೊತ್ತು. ವಾಲ್ಯೂಮ್ ಆಫ್ ಅ ಕ್ಯೂಬ್ ಇಸ್ ಎಸ್ ಟು ದ ಪವರ್ ಆಫ್ 3, ಸೈಡ್ಸ್ ಟು ದ ಪವರ್ ಆಫ್ 3. ಸೊ ವಾಲ್ಯೂಮ್ ಎಷ್ಟಾಗುತ್ತೆ? ಸೊ ಎಸ್ ಬದಲು 8 ಹಾಕೊಳ್ಳಿ, 8 ಕ್ಯೂಬ್ ಆಗುತ್ತೆ. ಸೊ 8 ಕ್ಯೂಬ್ ಬಂದು 512 ಆಗುತ್ತೆ. ಅದೇ ಥರ ಈಗ ನಾವು ವಾಲ್ಯೂಮ್ ಆಫ್ 2 ಮಾಡ್ಕೊಳ್ಳೋಣ. ವಾಲ್ಯೂಮ್ ಆಫ್ ಎಷ್ಟಾಗುತ್ತೆ 2ದು? ವಾಲ್ಯೂಮು S3 ಅಂತ ಗೊತ್ತು. 2 ಕ್ಯೂಬು 8 ಆಗುತ್ತೆ. ಸೊ 512 ಡಿವೈಡ್ ಬೈ 8 ಮಾಡಿದ್ರೆ ನಿಮಗೆ 64 ಬರುತ್ತೆ. ಸೊ ಇದನ್ನು ಈಸಿಯೆಸ್ಟ್ ವೇ ಹೆಂಗೆ ಸಾಲ್ವ್ ಮಾಡ್ಬೋದು ಅಂದರೆ, ಇಲ್ಲಿ ನೋಡಿ 8 ಕ್ಯೂಬ್ ಇದೆ. ಸೊ 8 ಇಂಟು 8 ಇಂಟು 8. ಓಕೆ, ನಾವು ಇಲ್ಲೇನು ಕೊಟ್ಟಿದ್ದಾರೆ? ವಾಲ್ಯೂಮು 8 ಇದೆ. ಹೆಂಗಿರು ಡಿವೈಡ್ ಬೈ 8 ಮಾಡ್ತೀರಾ. 8 ಕ್ಯೂಬ್ನ ಮಲ್ಟಿಪ್ಲೈ ಮಾಡೋ ಬದಲು ಇಲ್ಲಿ ಈ 8 ಹೋದರೆ 8 8 64. ಸೊ ಕರೆಕ್ಟ್ ಆನ್ಸರ್ ಬಂದು ಡಿ 64. ಸಿನ್ಸ್ ಕಮ್ಮಿ ಟೈಮ್ ಇರೋದ್ರಿಂದ ಈ ಥರ ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ PGCETಯಲ್ಲಿ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಬೇಕಾಗತ್ತೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಒಂದು ಆಬ್ಜೆಕ್ಟ್ನ ಕೊಟ್ಟಿದ್ದಾರೆ ನೋಡಿ. ಈ ಆಬ್ಜೆಕ್ಟ್ನ ಕೊಟ್ಟಿದ್ದಾರೆ. ಹೌ ಮೆನಿ ಫೇಸಸ್ ಆರ್ ದೇರ್ ಇನ್ ದ ಗಿವನ್ 3 ಡೈಮೆನ್ಷನಲ್ ಮಾಡೆಲ್ ಅಂತ ಹೇಳ್ತಾರೆ. ಸೊ ಈ 3 ಡೈಮೆನ್ಷನಲ್ ಮಾಡೆಲ್ನಿ ನಾವು ಕಂಡುಹಿಡಿಬೇಕು. ಫಸ್ಟ್ ಒಂದೊಂದೇ ನೋಡ್ಕೊಂಡು ಹೋಗೋಣ ಬನ್ನಿ. ಸೊ ಈ ಪೋರ್ಷನ್ ತೊಗೊಂಡ್ರೆ ಇದು 1, ಇದ್ರ ಮೇಲ್ಗಡೆ ಇರೋ 2, ಇದು 3. ಓಕೆ, ಅಂಥದ್ದು ಎಷ್ಟಿದೆ ನೋಡಿ. 1 2 3 ಇದಾಯಿತು. ಈ ಕಡೆದು ಇದು ಮಾಡ್ತು ಅಂದರೆ 4, ಇದು 4, ಈ ಫೇಸ್ 4 ಆಗುತ್ತೆ. ಆ ಕಡೆ 5, ಇದು 6, 7, ಕೆಳಗಡೆದು 8, ಇದು 9, ಇದು 10, 11, 12. ಓಕೆ, 12 ಅಂದ್ಬಿಟ್ಟು 12 ಟಿಕ್ ಮಾಡಿಬಿಡಿ. ಇನ್ನು 2 ನಾವು ಇದನ್ನು ಮಾಡಿಲ್ಲ. ಇದ್ರ ಹಿಂದೆದು 12, 13, 14. ಸೊ ಕರೆಕ್ಟ್ ಆನ್ಸರ್ ಬಂದು ಬಿ 14. ಓಕೆ, ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ ನೋಡಿ ಯಾವ ರೀತಿ ಮಾಡಿದ್ವಿ ಅಂತ. ಇದು ಈಗ ನಮ್ಗೆ ಗೊತ್ತು ಈ 3 ಡೈಮೆನ್ಷನಲ್ ಆಬ್ಜೆಕ್ಟು. ಓಕೆ, ಸೊ ಏನು ಮಾಡಬೇಕು? ನಾವು ಕಂಡುಹಿಡಿಬೇಕು ಯಾವುದು ಅಂದ್ಬಿಟ್ಟು. ಸೊ ನಮಗೆ ಗೊತ್ತು ಇದು 1 ಆಗುತ್ತೆ, ಇದ್ರ ಮೇಲ್ಗಡೆದು 2 ಆಗುತ್ತೆ, ಇದು ಸೈಡದು 3 ಆಗುತ್ತೆ. ಇದ್ರದ್ದು ಎಣ್ಸ್ಕೊಬಿಡೋಣ. ಇಂಥದ್ದು ತುಂಬ ಇರೋದ್ರಿಂದ 3 ಆಗುತ್ತೆ, ಇದು 4 ಆಗುತ್ತೆ, ಇದು 5 ಆಗುತ್ತೆ, ಇದು 6 ಆಗುತ್ತೆ, ಇದು 7, ಕೆಳಗಡೆದು 8, 9, 10, ಇದು 11, ಇದು ಮೇಲ್ಗಡೆ 12 ಪ್ಲಸ್ ಈ ಭಾಗ ಇದ್ರದ್ದು ಹಿಂದೆ ಭಾಗ 13, 14. ಕರೆಕ್ಟ್ ಆನ್ಸರ್ ಬಂದು ಬಿ 14. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಏನು ಕೇಳಿದ್ರೆ 6 ಫೇಸ್ ಆಫ್ ಬ್ಲಾಕ್ ಹ್ಯಾವ್ ಬಿನ್ ಪೇಂಟೆಡ್ ಗ್ರೀನ್, ಯೆಲ್ಲೋ, ರೆಡ್, ಬ್ಲ್ಯಾಕ್, ಪಿಂಕ್ ಅಂಡ್ ವೈಟ್. 2 ಪೊಸಿಷನ್ ಆಫ್ ದಿಸ್ ಬ್ಲಾಕ್ಸ್ ಆರ್ ಗಿವನ್ ಬಿಲೋ. ಇಫ್ ದಿ ಪಿಂಕ್ ಕಲರ್ ಈಸ್ ಇನ್ ದಿ ಟಾಪ್. ಸೊ ಪಿಂಕ್ ಟಾಪ್ ಬಂದರೆ, ಇದರಲ್ಲಿ ಟಾಪ್ ಬಂದರೆ ಬಾಟಮ್ ಅಲ್ಲಿ ಯಾವ ಕಲರ್ ಇರುತ್ತೆ ಅಂತ ಹೇಳುತ್ತೆ. ಈಗ ನೋಡಿ, ನೀವು ಇದನ್ನ ನೋಡ್ತಾ ಹೋಯ್ತು ಅಂದರೆ, ಈಗ ಗ್ರೀನ್ ಇಲ್ಲಿ ಕೊಟ್ಟಿದ್ದಾರೆ. ಗ್ರೀನು ಯಾವ್ದನ್ನ ಇದು ಮಾಡ್ಕೋಬಹುದು? ಸೊ ಗ್ರೀನ್ ಈ ಕಡೆ ಇತ್ತು ಅಂದರೆ ಕೆಳಗಡೆ ರೆಡ್ ಹೋಗುತ್ತೆ, ಯಾಕಂದ್ರೆ ಇದು ಟರ್ನ್ ಆಗುತ್ತೆ. ಇದು ಈ ತರ ಟರ್ನ್ ಆಗುತ್ತೆ. ಈ ಕಡೆ ವೈಟ್, ಈ ಕಡೆ ಯೆಲ್ಲೋ ಬರುತ್ತೆ. ಇದು ಯೆಲ್ಲೋ ಇರುತ್ತೆ, ಕೆಳಗಡೆ ರೆಡ್ ಇರುತ್ತೆ. ಓಕೆ, ಸೊ ಅವ್ರು ಹೇಳ್ತಾ ಇದ್ದಾರೆ ಪಿಂಕ್ಗೆ ಬಾಟಮ್ ಅಲ್ಲಿ, ಪಿಂಕ್ ಏನಾರ ಟಾಪ್ ಬಂದ್ರೆ ಬಾಟಮ್ ಅಲ್ಲಿ ಯಾವ್ದಿರುತ್ತೆ ಅಂದ್ರೆ ಕರೆಕ್ಟ್ ಆನ್ಸರ್ ಬಂದು ಎ ರೆಡ್ ಇರುತ್ತೆ. ಓಕೆ, ಇದನ್ನೇ ನೀವು ಈ ಗ್ರೀನು ಈ ಕಡೆ ಬರಬೇಕು ಅಂದ್ರೆ ಇದನ್ನ ನೀವು
ಕೆಳಗಡೆ ತಗೊಂಬಂದು ಇಟ್ಕೊಡ್ತೀರಾ, ಇದು ಗ್ರೀನು. ಸೊ ಕೆಳಗಡೆ ಬಂತಂದ್ರೆ ರೆಡ್ ಕೆಳಗಡೆ ಬರುತ್ತೆ, ಈ ಕಡೆ ಪಕ್ಕದಲ್ಲಿ ಎಲ್ಲೋ ಬರುತ್ತೆ. ಸೊ ಕೆಳಗಡೆ ಬಂದು ಪಿಂಕ್, ಕೆಳಗಡೆ ರೆಡ್ ಇರುತ್ತೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ. ಓಕೆ, ಬನ್ನಿ ಫ್ರೆಂಡ್ಸ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾರೆ. ಇಫ್ ಅ ಕ್ಯೂಬ್ ಈಸ್ ಫಾರ್ಮ್ಡ್ ಫ್ರಮ್ ದಿ ಫಾಲೋಯಿಂಗ್ ಫಿಗರ್, ದೆನ್ ವಿಚ್ ಫೇಸ್ ವಿಲ್ ಬಿ ಅಪೋಸಿಟ್ ಟು ದ ಫೇಸ್ ಹ್ಯಾವಿಂಗ್ 3 ಡಾಟ್ಸ್. ಸೊ ಇದಕ್ಕೆ ಆಪೋಸಿಟ್ ಯಾವ್ದು ಬರುತ್ತೆ, ನಾವು ಒಂದು ಕ್ಯೂಬ್ನ ಕನ್ಸ್ಟ್ರಕ್ಟ್ ಮಾಡಿದಾಗ ಇದನ್ನು ಯೂಸ್ ಮಾಡಿಕೊಂಡು ಈ 3ಗೆ ಆಪೋಸಿಟ್ ಯಾವ್ದು ಬರುತ್ತೆ ಹೇಳಿ ಅಂತ ಅವರು ಹೇಳ್ತಾ ಇದ್ದಾರೆ. ಇದರೊಳಗೆ ನಿಮಗೆ ಫೋಲ್ಡಿಂಗ್ ಗೊತ್ತಿದ್ರೆ ಸಾಕು, ಇದು ಈಸಿಯಾಗಿ ಮಾಡ್ಬೋದು. ಫಸ್ಟು ಒಂದು ಕ್ಯೂಬ್ ತೊಗೊಳ್ಳೋಣ, ಇದ್ರ ಮೇಲೆ ಡಿಸ್ಕ್ರೈಬ್ ಮಾಡಿ ಹೇಳ್ತೀನಿ. ಸೊ ಈ 3ನ ಇಲ್ಲಿ ಮೇಲ್ಗಡೆ ಹಾಕೀನಿ. ಓಕೆ, ಈಗ ಇದನ್ನ ಈ ಥರ ರೊಟೇಟ್ ಮಾಡ್ತೀನಿ. ಓಕೆ, ಈ ಕಡೆ ಸೈಡು 1 ಹಾಕ್ತೀನಿ. ಸೊ ರೊಟೇಟ್ ಮಾಡಿ 1 ಹಾಕೀನಿ. ಸೊ ಈ ಮೇಲ್ಗಡೆ 3 ಇದೆ, ಈ ಕಡೆ 1 ಇದೆ. ಇದ್ರ ಬಾಟಮಲ್ಲಿ ಇದನ್ನ ನಾನು ಪುನಃ ಈ ಥರ ರೊಟೇಷನ್ ಮಾಡ್ತೀನಿ. 3 ಮೇಲ್ಗಡೆ ಇದೆ, ಸೊ ಈಗ 6 ಕೆಳಗಡೆ ಇದೆ. ಸೊ 3 ಇಲ್ಲಿದೆ, 6 ಕೆಳಗಡೆ ಇದೆ. ನಮಗೆ ಕರೆಕ್ಟ್ ಆನ್ಸರ್ ಸಿಕ್ತು. ವಿಚ್ ಫೇಸಸ್ ದಿ 3 ಡಾಟ್ಸ್. ಒಂದೇ ಇದರಲ್ಲಿ ನಾವು ಮಾಡ್ಬೋದು, ಅದು 6 ಅಂತ. ಓಕೆ, ನಿಮಗೆ ಫೋಲ್ಡಿಂಗ್ ಟೆಕ್ನಿಕ್ ಗೊತ್ತಿದ್ರೆ ಇದು ಈಸಿ ಆಗಿಬಿಡುತ್ತೆ. ಫಸ್ಟ್ 3 ಇಲ್ಲಿ ಬರುತ್ತೆ, ಇದನ್ನ ಪುನಃ ಮಡಿಸ್ತೀರಾ, ಇದನ್ನ ವರ್ಟಿಕಲ್ ಆಗಿ ಮಡಿಸ್ತೀರಾ. ಸೊ ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಇನ್ನು ವರ್ಟಿಕಲ್ ಆಗಿ ಮಡಿಸ್ತೀರಾ, ಕೆಳಗಡೆ ಬಾಟಮ್ಗೆ ಹೋಗುತ್ತೆ. ಆ ಬಾಟಮಲ್ಲಿ ನಿಮಗೆ 6 ಕಾಣಿಸುತ್ತೆ, ಅದೇ 6 ಇಲ್ಲಿ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. How many even numbers are there in the series which are preceded as well as followed by an even number ಅಂತ ಕೊಟ್ಟಿದ್ದಾರೆ. ಇದು ಏನು ಅಂದರೆ ಇವರು ಕೊಟ್ಬಿಟ್ಟು ನಮಗೆ ನಂಬರ್ ಸೀರೀಸೇ ಕೊಟ್ಟಿಲ್ಲ ಇವರು. ಯೂಶಲಿ 1, 4, 6, 2 ಆ ಥರ ಏನೋ ನಂಬರ್ ಸೀರೀಸ್ಗಳು ಕೊಡಬೇಕು. ಆ ನಂಬರ್ ಸೀರೀಸ್ಗಳೇ ಕೊಟ್ಟಿಲ್ಲ ಅವರು. ಬಟ್ ಅವರು ಕ್ವಶನ್ನ ಸಾಲ್ವ್ ಮಾಡಿ ಹೇಳ್ತಾರೆ. ಈ ಕ್ವಶನ್ನು ನಾವು ಸಾಲ್ವ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಂಬರ್ ಸೀರೀಸ್ ಇಲ್ಲ. ಅದಕ್ಕೆ ಇದು ಗ್ರೇಸ್ ಮಾರ್ಕ್ಸ್. ಸೊ ಯಾರ್ಯಾರು ಅಟೆಂಪ್ಟ್ ಮಾಡಿರ್ತಾರೋ, ಇದು ಯಾರ್ಯಾರು ಟಿಕ್ ಮಾಡಿರ್ತಾರೋ, ಅಥವಾ ಎ ಅಥವಾ ಬಿ ಅಥವಾ ಸಿ ಅಥವಾ ಡಿ ಇದ್ರೆ ಅವ್ರಿಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಆ ನಂಬರ್ ಕೊಟ್ಟಿಲ್ಲ, ಆ ಸೀರೀಸ್ ಕೊಟ್ಟಿದ್ರೆ ನಾವು ಕಂಡುಹಿಡಿಬೋದಾಯಿತು. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್. ಇಫ್ 100 cats kill 100 rats in 100 days, then 4 cats would kill 4 rats in how many days? ಇದು ಕ್ಲೀನ್ ಒಂದು ರ್ಯಾಟು ಒಂದು ಡೇ ಅಲ್ಲಿ ಒಂದು ಕ್ಯಾಟು ಒಂದು ರ್ಯಾಟ್ನ 1 ಡೇ ಅಲ್ಲಿ ಸಾಯಿಸುತ್ತೆ ಅಂತ ಹೇಳ್ತೀವಿ. ಅದು ತಪ್ಪು ಅನಾಲಜಿ. ಅದೇನಂದ್ರೆ ಒಂದು ಕ್ಯಾಟು ಒಂದು ರ್ಯಾಟ್ನ 100 ಡೇಸ್ ತಗೊಳುತ್ತೆ. ಅದೇ ಥರ 4 ಕ್ಯಾಟು 4 ರ್ಯಾಟು ಕೂಡ 100 ಡೇಸೇ ತಗೊಳ್ಳೋದು. ಅದು 40 ದಿನ ತಗೊಳ್ಳಲ್ಲ, 4 ದಿನ ತಗೊಳ್ಳಲ್ಲ, 10 ದಿನ ತಗೊಳ್ಳಲ್ಲ. ತಗೊಳ್ಳೋದು 100 ಕ್ಯಾಟು 100 ರ್ಯಾಟು 100 ಡೇಸ್ ತಗೊಂಡ್ರೆ ಒಂದು ಕ್ಯಾಟು ಒಂದು ರ್ಯಾಟ್ನ ಕಿಲ್ ಮಾಡೋಕ್ಕೆ 100 ಡೇಸ್ ತಗೊಳುತ್ತೆ. ಸೊ 4 ಕ್ಯಾಟು 4 ರ್ಯಾಟ್ ಇದ್ರೂ ಅದು 100 ಡೇಸ್ ತಗೊಳುತ್ತೆ. ಕರೆಕ್ಟ್ ಆನ್ಸರ್ ಬಂದು ಎ 100 ಡೇಸ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಏನು ಕೊಟ್ಟಿದ್ದಾರೆ ನೋಡಿ. ವೈಲ್ ಅಡ್ರೆಸ್ಸಿಂಗ್ ಪೀಪಲ್ ಇನ್ ಅನ್ ಓಪನ್ ಗ್ರೌಂಡ್ ಇಟ್ ಬಿಗ್ಯಾನ್ ಟು ರೇನ್. ಯುವರ್ ಅಡ್ರೆಸ್ ಈಸ್ ಇಂಪಾರ್ಟೆಂಟ್ ಅಂಡ್ ಯು ಕಾಂಟ್ ಅಫೋರ್ಡ್ ಟು ಪೋಸ್ಟ್ಪೋನ್. ವಾಟ್ ವಿಲ್ ಯು ಡೂ? ಓಕೆ, ಲಾಜಿಕಲ್ ರೀಸನಿಂಗ್ ಕ್ವಶನ್ ಕೇಳಿದರೆ. ಆಸ್ಕ್ ಸಮನ್ ಟು ಅರೇಂಜ್ ಅನ್ ಅಂಬ್ರೆಲಾ, postpone it for a day, stop your address for a while, continue with the address without bothering about the rain. So correct answer ಬಂದು ನೀವು ಡಿ ಮಾಡ್ತೀರಾ, ಕಂಟಿನ್ಯೂ ದ ಅಡ್ರೆಸ್ ವಿತೌಟ್ ಬಾದರಿಂಗ್ ಅಬೌಟ್ ದ ರೈನ್. ಮಳೆ ಬಂದರೂ ಏನು, ಏಕೆಂದರೆ ತುಂಬ ಇಂಪಾರ್ಟೆಂಟ್ ಮಾತಾಡಬೇಕಾಗಿರೋದು, ಅದರಿಂದ ನೀವು ಅದನ್ನು ಹೇಳ್ತೀರಾ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಕೌ ಈಸ್ ರಿಲೇಟೆಡ್ ಟು ಹರ್ಬಿವೋರಸ್ ಇನ್ ದ ಸೇಮ್ ವೇ ಟೈಗರ್ ಈಸ್ ರಿಲೇಟೆಡ್ ಟು ಹರ್ಬಿವೋರಸ್. ಅಂದರೆ ಬರೀ ಪ್ಲಾಂಟ್ನ ತಿನ್ನೋದನ್ನ ನಾವು ಹರ್ಬಿವೋರಸ್ ಅಂತೀವಿ. ಬಟ್ ಟೈಗರು ಪ್ಲಾಂಟ್ ತಿನ್ನಲ್ಲ, ಅದು ಅನಿಮಲ್ಸ್ನ ತಿನ್ನುತ್ತೆ. ಅದನ್ನು ನಾವು ಕಾರ್ನಿವೋರಸ್ ಅಂತ ಕರಿತೀವಿ. ಕರೆಕ್ಟ್ ಆನ್ಸರ್ ಬಂದು ಡಿ ಕಾರ್ನಿವೋರಸ್. ಕಾರ್ನಿವೋರಸ್ ಅಂದರೆ ಅದು ಬರೀ ಬೇರೆ ಅನಿಮಲ್ನ ತಿನ್ನುತ್ತೆ ಅಂತ ಅರ್ಥ. ಕೌ ಹರ್ಬಿವೋರಸ್ ಅಂತ ಯಾಕಂದರೆ ಅದು ಬರೀ ಪ್ಲಾಂಟ್ ಮಾತ್ರ ತಿನ್ನುತ್ತೆ, ಬೇರೆ ಅನಿಮಲ್ಗಳನ್ನ ತಿನ್ನಲ್ಲ ಅದು. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಬನ್ನಿ ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾರೆ ನೋಡೋಣ. ಇಫ್ ಎಕ್ಸ್ ಪ್ಲಸ್
1 by x is equal to 2 and x is a real number, then the value of x to the power of 17 plus 1 divided by x power 17 is. Okay, so ಫಸ್ಟ್ ಈ ಈಕ್ವೇಶನ್ ತಗೊಳ್ಳೋಣ, ನಾವು x ನ ಕಂಡುಹಿಡ್ಕೊಳ್ಳೋಣ. ಸೊ ನಮ್ಗೆ ಗೊತ್ತು x ಪ್ಲಸ್ 1 by x is equal to 2 ಅಂದ್ಬಿಟ್ಟು ಈ x ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಇದು x ಸ್ಕ್ವೇರ್ ಆಗುತ್ತೆ. ಆಮೇಲೆ ಈ x ನ ಈ ಈ ಎರಡು ಕಡೆನೂ ಬರುತ್ತೆ, ಇಲ್ಲಿ x ಅಂತ ಬರುತ್ತೆ. ಈ x ನ ಈ ಕಡೆ ತಗೊಂಡೋದ್ರೆ ಇದು ಈ ಕಡೆ 2x ಆಗುತ್ತೆ, ಈ ಕಡೆದು x ಸ್ಕ್ವೇರ್ ಆಗುತ್ತೆ. ಸೊ ಇದು ಹೆಂಗ್ ಬರುತ್ತೆ ಅಂದ್ರೆ ನಿಮಗೆ ಈ ರೀತಿಯಲ್ಲಿ ಬರುತ್ತೆ. ಹೆಂಗೆ ಅಂತ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಸೊ ಇದು x ಪ್ಲಸ್ 1 by x. ಸೊ ಹಿಂಗಿದ್ದಾಗ ನಾವು ಎಲ್ ಸಿ ಎಂ ತಗೋಬೇಕು. ಎಲ್ ಸಿ ಎಂ ಎಕ್ಸೇ ಬರುತ್ತೆ, ಎಕ್ಸ್ ಡಿವೈಡ್ ಬೈ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ 1 by x ಇಂಟು ಎಕ್ಸ್ ಮಾಡಿದ್ರೆ 1 ಬರುತ್ತೆ, ಇಸ್ ಈಕ್ವಲ್ ಟು 2 ಅಂತ ಆಗುತ್ತೆ. ಈ ಎಕ್ಸ್ನ ಈ ಕಡೆ ತೊಗೊಂಡು ಹೋಗ್ತೀವಿ, ಸೊ 2x ಆಗುತ್ತೆ. ಸೊ ನಮಗೆ ಈಕ್ವೇಶನ್ ಸಿಕ್ತು, ಎಕ್ಸ್ ಸ್ಕ್ವೇರ್ ಪ್ಲಸ್ 1x ಇಸ್ ಈಕ್ವಲ್ ಟು ಎಕ್ಸ್. ಆ 2xನ ಆ ಕಡೆಯಿಂದ ನಿಮ್ಮದು ರೈಟ್ ಹ್ಯಾಂಡ್ ಸೈಡಿಂದ ಈ ಕಡೆ ತಂದುಬಿಡೋಣ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 2x ಆಗುತ್ತೆ, ಯಾಕಂದರೆ ಪಾಸಿಟಿವ್ ಇರೋದ್ರಿಂದ ಮೈನಸ್ 2x ಪ್ಲಸ್ 1 ಆಗುತ್ತೆ. ಸೊ ಇದು ನಿಮಗೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಎ ಮೈನಸ್ 1 ಹೋಲ್ ಸ್ಕ್ವೇರ್ ಫಾರ್ಮುಲಾದಲ್ಲಿ ಇದು ಬರುತ್ತೆ. ಎ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಫಾರ್ಮುಲಾ ಬರುತ್ತೆ ಇದು. ಸೊ ಸ್ಕ್ವೇರ್ನ ತೆಗೆದುಬಿಟ್ರೆ ನಿಮಗೆ ಎಕ್ಸ್ ವ್ಯಾಲ್ಯೂ 1 ಅಂತ ಬರುತ್ತೆ. ನಾವು 1ನ ಈ ಸಬ್ಸ್ಟಿಟ್ಯೂಟ್ ಮಾಡಿ 1 to the power of 17 1 to the power of 1 by 17 ಇದು 1 ಬರುತ್ತೆ, ಇದು 1 ಬರುತ್ತೆ, ಇದು 1 ಬರುತ್ತೆ, ಇದು 1 ಬರುತ್ತೆ. ಯಾಕಂದರೆ ಎನಿಥಿಂಗ್ ಟು ದ ಪವರ್ ಆಫ್ 17 1 to the power of 17 ಯಾವಾಗಲೂ 1 ಇರುತ್ತೆ. 1 ಪ್ಲಸ್ 1 2 ಅಂತ ಬರುತ್ತೆ. ಸೊ ಕರೆಕ್ಟ್ ಆನ್ಸರ್ ಬಂದು ನಿಮಗೆ C2. ಓಕೆ, ಬನ್ನಿ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ ಬನ್ನಿ ಫ್ರೆಂಡ್ಸ್, ಏನು ಕ್ವೆಶ್ಚನ್ ಕೇಳ್ತಾರೆ ನೋಡೋಣ. ಅ ಡೈ has 4 different position, find the number on the face opposite to 3 ಅಂತ ಹೇಳ್ತಾರೆ. ಸೊ ಫಸ್ಟ್ ನಾನು ಈ ಡೈ ತಗೊಳ್ತೀನಿ, ಅದನ್ನು ನಂಬರ್ ಬರ್ಕೊಡ್ತೀನಿ. ಇದು 1 ಅಂತ ತಗೊಳ್ತೀನಿ. 1ಗೆ 4 ಮೇಲ್ಗಡೆ ಇರುತ್ತೆ, 5 ಇರುತ್ತೆ. ಓಕೆ, ಈಗ ಒಂದೊಂದೇ ಹೋಗ್ತಾ ಹೋಗೋಣ. ಇದು ನೋಡಿ ಇದನ್ನ ನೋಡಿದ್ರೆ ನೀವು 5 ಮತ್ತು 4ಗೆ 6 ಅಟ್ಯಾಚ್ ಆಗಿದೆ. 6 ಅಟ್ಯಾಚ್ ಆಗಿದೆ ಅಂದರೆ 6 ಆ ಕಡೆ ಸೈಡಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಬನ್ನಿ. 6 ಮತ್ತು 5ಗೆ 3 ಅಟ್ಯಾಚ್ ಆಗಿದೆ. ಸೊ ಇಲ್ಲಿ ಕೆಳಗಡೆ ಅದು 3 ಇರುತ್ತೆ. ಹೆಂಗೆ ಸರ್, ಹೆಂಗೆ ಹೇಳ್ತೀರಾ ಅದನ್ನು ನೋಡಿ. ಈಗ 5 ಇದೆ, 6 ಇದೆ, ಎರಡಕ್ಕೂ ಟಚ್ ಮಾಡ್ತಾ ಐತೆ 3. ಸೊ 5 ಮತ್ತು 6ಗೆ ಎರಡು ಟಚ್ ಮಾಡೋದು, ಅದು ಕೆಳಗಡೆ ಬಂದರೆ ಮಾತ್ರ ಟಚ್ ಮಾಡೋಕ್ಕೆ ಸಾಧ್ಯ ಎರಡಕ್ಕೂ, ಇಲ್ಲ ಅಂದರೆ ಟಚ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಕಡೆ ಆಪೋಸಿಟಲ್ಲಿ 3 ಬರಿತೀನಿ ಅಂದರೆ ಅದು 4 ಮತ್ತು 1ಗೆ ಟಚ್ ಆಗುತ್ತೆ. ಸೊ ಇದು ಸಾಧ್ಯ ಇಲ್ಲ. ಸೊ 3 ಬರಬೇಕಾಗಿರೋದು ಈ ಥರ ಎಲ್ಲ ಅಟ್ಯಾಚ್ ಆಗುತ್ತೆ ನೋಡ್ಕೊಳ್ಳಿ. ಅಟ್ಯಾಚ್ ಎಲ್ಲ ಆಗುತ್ತೋ ಅದ್ರ ಪ್ರಕಾರ. ಸೊ 3ಗೆ ಆಪೋಸಿಟ್ ಇರೋದು 4. ಕರೆಕ್ಟ್ ಆನ್ಸರ್ ಬಂದು A4. ಓಕೆ, ಬನ್ನಿ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಬನ್ನಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಏನು ಕೇಳ್ತಾರೆ ನೋಡಿ. ವಿಚ್ ಲೆಟರ್ ಈಸ್ ಮಿಡ್ವೇ ಬಿಟ್ವೀನ್ 13 ಲೆಟರ್ ಫ್ರಮ್ ದಿ ಲೆಫ್ಟ್ ಅಂದರೆ ಈ ಸೈಡಿಂದ 13th letter and 4th letter from the right ಅಂದರೆ ಈ ಸೈಡಿಂದ 4th letter in the sequence given below. ಓಕೆ, ಸೊ ನಾವು 13th ನೋಡ್ಬಿಡೋಣ. ಇದು ಫಸ್ಟ್, ಸೆಕೆಂಡ್, ಥರ್ಡ್, 4th, 5th, 6th, 8th, 9th, 10, 11, 12, 13 ಇಲ್ಲಿಗೆ 13 ಬಂತು. ಈಗ ನಮ್ಮದು ರೈಟ್ ಸೈಡಿಂದ ಈ ಕಡೆಯಿಂದ 4 ಮಾಡೋಣ. 1 2 3 4. ಓಕೆ, ಈಗ ನಮಗೆ ಸಿಕ್ಕಿರೋದು ಇಷ್ಟದು ಸೆಂಟರ್ ಮಿಡ್ವೇ ಯಾವುದು ಅಂತ ಕೇಳ್ತಾರೆ. ಸೊ ನಮಗಿರೋ 1 2 3 4 5 6 7 8 9 ಇದೆ. ಸೊ ಇಲ್ಲಿಂದ 4 ಬನ್ನಿ. 1 2 3 4. ಈ ಕಡೆಯಿಂದ 4 ಬನ್ನಿ. 1 2 3 4. ಮಧ್ಯ ಬಂದಿದ್ದು ನಿಮಗೆ Q. ಸೊ ಕರೆಕ್ಟ್ ಆನ್ಸರ್ ಬಂದು BQ. ಓಕೆ, ಬನ್ನಿ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಏನು ಕೇಳ್ತಾರೆ ನೋಡಿ. ದ ಮೀನ್ ಮೀಡಿಯನ್ ಮೋಡ್ ರೇಂಜ್ ಆಫ್ ದಿ ಅಬ್ಸರ್ವೇಷನ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಯಾವ್ದನ್ನ ಒಂದು ಕ್ವಶನ್ ಕೇಳಿದರೆ ನಾವು ಆನ್ಸರ್ ಮಾಡೋದು. ಇಲ್ಲಿ 1 2 3 4 ಡಿಫ್ರೆಂಟ್ ಕ್ವಶನ್ಸ್ ಕೇಳಿದ್ದಾರೆ. ಬಟ್ ಆಪ್ಷನ್ಸ್ 9 10 7 8 ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು ಎಲ್ಲ ಕಂಡುಹಿಡಿಯೋಕ್ಕಾಗಲ್ಲ. ಸೊ ಇದು ಗ್ರೇಸ್ ಮಾರ್ಕ್ಸ್ ಬರೋದು. ಈಗ ಒಂದೊಂದೇ ಕಂಡುಹಿಡಿಬೇಕು ಅಂದ್ರೆ ಮೀನ್ ಹೆಂಗೆ ಕಂಡುಹಿಡಿತೀರಾ, ಇದನ್ನೆಲ್ಲ ಆ್ಯಡ್ ಮಾಡ್ತೀರಾ. ನಂಬರ್ ಎಷ್ಟು? 1 2 3 4 5 6 7 8 ಅಲ್ಲಿ ಡಿವೈಡ್ ಮಾಡ್ತೀರಾ, ಅದು ನಿಮಗೆ ಮೀನ್ ಸಿಗುತ್ತೆ. ಅದೇ ಮೀಡಿಯನ್ ಕಂಡುಹಿಡಿಬೇಕಂದ್ರೆ ನೀವು ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ನ ನೀವು ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ 6 ಇದೆ,
7 7 7 9 ಎರಡಿದೆ 9 9 ಆಮೇಲೆ 14 15. ಸೊ ಇದ್ರಲ್ಲಿ ನೀವು ಮೀನ್ ಕಂಡುಹಿಡಿಬೇಕಂದ್ರೆ ಮೀಡಿಯನ್ ಕಂಡುಹಿಡಿಬೇಕಂದ್ರೆ ಮಿಡಲ್ ಒಂದು 1 2 3 1 2 1 2 3 4 1 2 3 4 1 2 3 4. ಸೊ ಇದು ಎರಡರ ಮಧ್ಯದ್ದು 7 + 9 / 2 ಮಾಡ್ತು ಅಂದರೆ ನಿಮಗೆ ನಿಮ್ಮ ವ್ಯಾಲ್ಯೂಸ್ 8 ಬರುತ್ತೆ. ಮೋಡ್ ಅಂದರೆ ಮೋಡು ನಮ್ಗೆ ಗೊತ್ತು. ಮೋಡ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? 6 ಎಷ್ಟು ಟೈಮ್ ರಿಪೀಟ್ ಆಗ್ತೈತೆ? ಓನ್ಲಿ 1 ಟೈಮು. 7 ಎಷ್ಟು ಟೈಮ್ ರಿಪೀಟ್ ಆಗ್ತೈತೆ? 3 ಟೈಮ್ಸು. 9 ಎಷ್ಟು ಟೈಮ್ ರಿಪೀಟ್ ಆಗ್ತೈತೆ? 2 ಟೈಮ್ಸು. 14 ಎಷ್ಟು ಸತಿ ರಿಪೀಟ್ ಆಗ್ತೈತೆ? ಓನ್ಲಿ 1 ಟೈಮು. 15 ಎಷ್ಟು ಸತಿ ರಿಪೀಟ್ ಆಗ್ತೈತೆ? ಓನ್ಲಿ 1 ಟೈಮು. ಸೊ ಇದರಲ್ಲಿ ಮೋಡ್ ಕೇಳಬೇಕು ಅಂದರೆ ಮೋಸ್ಟ್ ರಿಪೀಟಿಂಗ್ ನಂಬರ್. ಸೊ 7 ಇಸ್ ದಿ ಮೋಡು. ರೇಂಜು ಆಲ್ರೆಡಿ ಗೊತ್ತು ಏನು? ಹೈಯೆಸ್ಟ್ ಮೈನಸ್ ಲೋಯೆಸ್ಟ್. ಸೊ 15 - 6. ಸೊ ಮೈನಸ್ ಮಾಡಿದ್ರೆ ನಿಮಗೆ 9. ಸೊ 9 ಇಸ್ ದಿ ರೇಂಜ್ ಅಂತ ಹೇಳ್ತೀವಿ. ಸೊ ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಮೀನ್ ಮೀಡಿಯನ್. ಬಟ್ ಇದಾಗಿರೋದ್ರಿಂದ ಇದಕ್ಕೆ ಗ್ರೇಸ್ ಮಾರ್ಕ್ಸ್ನ ಕೊಟ್ಟಿರೋದು. ಸೊ ಇದಕ್ಕೆ ಯಾವ ಆನ್ಸರು ಇಲ್ಲ. ಸೊ ಇದು ಗ್ರೇಸ್ ಮಾರ್ಕ್ಸ್ಗೆ ಬಂದಿರೋದು. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ದ 4 ಪ್ರಾಬ್ಲಮ್ ಫಿಗರ್ ಆರ್ ಮಾರ್ಕ್ಡ್ ಆಸ್ ABCD. ಸೆಲೆಕ್ಟ್ ದಿ ಆನ್ಸರ್ ಫಿಗರ್ given below which contains the same series as given in the problem figure. ಸೊ ಇಲ್ಲಿ ಇದು ಪ್ರಾಬ್ಲಮ್ ಫಿಗರು, ಇದು ಆನ್ಸರ್ ಫಿಗರ್. ನಾವು ಹೇಳ್ಬೇಕು ಯಾವುದು ABCD ಅಂತ ಹೇಳ್ಬೇಕು. ಇಲ್ಲಿ ನೋಡಿ ಏನಾಗ್ತೈತೆ ಅಂತ. ಇಲ್ಲಿ 3 ಸೈಡ್ಸ್ ಇದೆ, ಟ್ರಯಾಂಗಲ್ ಆಗಿದೆ. ಇಲ್ಲಿ 4 ಸೈಡ್ ಆಗಿದೆ, ಇಲ್ಲಿ 5 ಸೈಡ್ ಆಗುತ್ತೆ. ನೆಕ್ಸ್ಟ್ ಬಂದರೆ 6 ಸೈಡ್ ಇರಬೇಕು. ಈ ಡಯಾಗ್ರಾಮಲ್ಲಿ 6 ಸೈಡ್ ಯಾವುದಿದೆ ನೋಡಿ, ಇದೊಂದೇ 6 ಸೈಡ್ ಇರೋದು. ಸೊ ಕರೆಕ್ಟ್ ಆನ್ಸರ್ ಬಂದು ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ತುಂಬ ಟೈಮ್ನ ಸ್ಪೆಂಡ್ ಮಾಡೋಕೆ ಹೋಗ್ಬೇಡಿ ಇಂಥ ಪ್ರಾಬ್ಲಮ್ಗಳಲ್ಲಿ. ಆದಷ್ಟು ಟೈಮು ಲಿಮಿಟೆಡ್ ಆಗಿ ಯೂಸ್ ಮಾಡಿ ಅಂಡ್ ಈಸಿಯಾಗಿದ್ರಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ಳಿ. ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಇಲ್ಲಿ ಕೇಳಿ. ಇಲ್ಲಿ ಫೈಂಡ್ ದ ಕರೆಕ್ಟ್ ಮಿರರ್ ಇಮೇಜ್ ಆಫ್ ದಿ. ಇದ್ರದ್ದು ಮಿರರ್ ಇಮೇಜು, ಇಲ್ಲೊಂದು ಮಿರರ್ ಇಟ್ಟಿಯರ್ ಇಲ್ಲಿ. ಇದ್ರ ಮಿರರ್ ಇಮೇಜ್ ಹೇಳಿ ಈ ಕಡೆ ಅಂತ ಹೇಳ್ತಾರೆ. ಸೊ ಇದು ಮಿರರ್ ಇಮೇಜ್ ಅಂದರೆ ಈ ಕಡೆ ಇರೋದು ಈ ಕಡೆ ಹೋಗುತ್ತೆ, ಉಲ್ಟಾ ಹೋಗುತ್ತೆ. ಸೊ ಹೆಚ್ಚು ಯಾವ್ಯಾವ ಈ ಕಡೆ ಇದೆ, ಇದು ಇದೆ, ಇದು ಇದೆ. ಸೊ ಇದು ಆಗಲ್ಲ, ಯಾಕಂದರೆ ಈ ಕಡೆ ಇದೆ. ನೆಕ್ಸ್ಟು ಆರೋಗಳು ನೋಡಿ, ಆರೋ ಈ ಕಡೆ ಇದೆ. ಸೊ ಈ ಕಡೆ ಬರಬೇಕು. ಇದು ಬರುತ್ತೆ, ಇದು ಬರುತ್ತೆ, ಇದು ಬರಲ್ಲ, ಯಾಕಂದರೆ ಈ ಸೈಡನ್ನೇ ಆರೋ ಇದೆ, ಇದು ಬರಲ್ಲ. ಸೊ ಈ ಎರಡು ಫಿಗರಲ್ಲಿ ನಾವು ಫೈಂಡ್ ಔಟ್ ಮಾಡ್ಕೋಬೇಕು ಯಾವುದು ಅಂದ್ಬಿಟ್ಟು. ಆಗ ನಾವು ನೋಡಿದ ತಕ್ಷಣ ಇದು ರಿವರ್ಸ್ ಆಗಿರಬೇಕು. ಸೊ ಇಲ್ಲಿ ಇದು ರಿವರ್ಸ್ ಆಗಿದೆ, ಇದು ಕರೆಕ್ಟ್ ಆನ್ಸರ್ ಬಂದು ನಿಮಗೆ ಫಿಗರ್ ಹೆಂಗೆ ಕಾಣಿಸುತ್ತೆ ಅಂದರೆ ಈ ಥರ ಕಾಣಿಸುತ್ತೆ. ಕರೆಕ್ಟ್ ಆನ್ಸರ್ ಬಂದು ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಫೈಂಡ್ ದಿ ಆಡ್ ಗ್ರೂಪ್ ಆಫ್ ಲೆಟರ್ಸ್ ಅಂತ ಕೊಟ್ಟಿದ್ದಾರೆ. KLOP FGIG QRTU ABDE. ಇದಕ್ಕೆ ನಾನು ಯಾವತ್ತೂ ಎನ್ಕರೇಜ್ ಮಾಡೋದು ABCD ಯೂಸ್ ಮಾಡಿಕೊಂಡ್ರೆ ಸಾಲ್ವ್ ಮಾಡಿ, ಸೊ ದಟ್ ನಾವು ಈಸಿಯಾಗಿ ಬೇಗ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಫಸ್ಟ್ ಆಪ್ಷನ್ ತಗೊಳ್ಳೋಣ. KL. ಓಕೆ, ಕಾನ್ಸಿಕ್ಯೂಟಿವ್ ಇದೆ. ಆಮೇಲೆ OP ಇದೆ, MN ಎರಡು ಬಿಟ್ಬಿಟ್ಟು OP ಇದೆ. ಓಕೆ, ಫಸ್ಟ್ ಒಂದು ಆಯಿತು. ಸೆಕೆಂಡ್ ಒಂದು ನೋಡೋಣ. FG ಇದೆ. ಆಮೇಲೆ H ಬಿಟ್ಬಿಟ್ಟು IJ ಇದೆ. ನೆಕ್ಸ್ಟ್ QR ಇದೆ. S ಆದಮೇಲೆ TU ಇದೆ. ಪ್ಯಾಟರ್ನ್ ಸಿಕ್ತು ನಮಗೆ ಈಗ. AB ಇದೆ, ಬಿಟ್ಬಿಟ್ಟಾದ್ಮೇಲೆ DE ಇದೆ. ಸೊ ಈ ಮೂರು ಒಂದೇ ಪ್ಯಾಟರ್ನಲ್ಲಿದೆ. ಇದು ಒಂದು ಔಟ್ ಆಫ್ ಪ್ಯಾಟರ್ನ್ ಇದೆ. ಇಲ್ಲಿ KL ಬಂದ್ಬಿಟ್ಟು ಆಮೇಲೆ 2 ಲೆಟರ್ ಕೆಳಗಡೆ ಹೋಗ್ತಾ ಇದ್ದಾರೆ. ಸೊ ಆಡ್ ಒನ್ ಔಟ್ ಇಸ್ AKLOP. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಹೌ ಮೆನಿ ಮೀನಿಂಗ್ಫುಲ್ ಇಂಗ್ಲಿಷ್ ವರ್ಡ್ ಕ್ಯಾನ್ ಬಿ ಫಾರ್ಮ್ಡ್ ವಿತ್ ಲೆಟರ್ ಲೇಮ್ ಯೂಸಿಂಗ್ ಈಚ್ ಲೆಟರ್ ಓನ್ಲಿ ಒನ್ಸ್ ಇನ್ ಈಚ್ ವರ್ಡ್. ಓಕೆ, ಸೊ ಲೇಮ್ ಅಂತ ಬರ್ಕೊಳ್ಳೋಣ. ಸೊ ಇದರೊಳಗೆ ನಾವು ಈಗ ನೆಕ್ಸ್ಟ್ ಇನ್ನು ಯಾವ ವರ್ಜನಲ್ಲಿ ಬರೀಬೋದು ನಾವು? MALE ಮೇಲ್ ಅಂತ ಬರೀಬೋದು. ಓಕೆ, ಸೊ ಮೇಲ್. ಆಮೇಲೆ ಮೀಲ್, MEAL ಮೀಲ್, MEAL ಮೀಲ್ ಅಂತ ಬರ್ಕೋಬೋದು. ಸೊ ಯಾವುದು ರಿಪೀಟ್ ಆಗ್ತಾ ಇಲ್ಲ, ಅದೇ ಇದಿದೆ. ಸೊ ಕರೆಕ್ಟ್ ಆನ್ಸರ್ ಬಂದು B3. ನಾವು 3 ಲೆಟರ್ಸ್ನ ಮಾಡ್ಬೋದು, ELAMELE. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಏನು ಹೇಳ್ತಾರೆ ನೋಡಿ. ಇಫ್ ಅಟ್ ಮೀನ್ಸ್ ಮಲ್ಟಿಪ್ಲಿಕೇಶನ್, C ಮೀನ್ಸ್ ಡಿವಿಷನ್,
percentage means addition, and dollar means subtraction, then 6 percentage 12 C3 at 8 $3 is what ಅಂತ ಹೇಳ್ತಾರೆ. ಸೊ ಇಲ್ಲಿ ಬರ್ಕೊಂಡು ನಾನು. ಸೊ ಅವ್ರೇನು ಹೇಳ್ತಾರೆ, ಪರ್ಸೆಂಟೇಜ್ ಏನಿರುತ್ತೆ ಪ್ಲಸ್, ಇದು ಪ್ಲಸ್ ಆಗುತ್ತೆ, ಇದು ಡಿವೈಡ್ ಆಗುತ್ತೆ, ಇದು ಅಟ್ಟಿರೋದು ಮಲ್ಟಿಪ್ಲಿಕೇಶನ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಸೊ ಅದನ್ನ ನಾವು ಬರ್ಕೊಳ್ಳೋಣ. ಈಗ ನಾವು ಬೋರ್ಡಮಸ್ ರೂಲ್ನ, ಈ ರೂಲು ತುಂಬ ಇಂಪಾರ್ಟೆಂಟು. ಈ ರೂಲ್ ಯೂಸ್ ಮಾಡ್ಕೊಂಡೆ ನೀವು ನಿಮ್ಮ ನಂಬರ್ಸ್ಗಳನ್ನ ನೀವು ಅಡಿಷನ್ ಮಾಡಬೇಕು. ಬಿ ಅಂದರೆ ಬ್ರ್ಯಾಕೆಟ್, ಅಂದರೆ ಬ್ರ್ಯಾಕೆಟಲ್ಲಿ ಯಾವ್ದಾನ ಇದ್ರೆ, ಹಿಂಗೆ ಬ್ರ್ಯಾಕೆಟಲ್ಲಿ ಇದ್ದು 8+1 ಇದ್ರೆ ಫಸ್ಟ್ ಆಪ್ರೇಷನ್ ಅದು ಮಾಡೋದು ನಾವು. ಓಕೆ, ಫಸ್ಟ್ ಆಪ್ರೇಷನ್ ಅದು ಮಾಡೋದು, ಆಮೇಲೆ ಬೇರೆ ಆಪ್ರೇಷನ್ ಮಾಡೋದು. ಓಕೆ, ಸೊ ಬ್ರಾಕೆಟ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಓ ಅಂತಿದೆ. ಓ ಅಂದ ಏನಂದರೆ ಆಪ್ರೇಷನ್ಸ್. ಆಪ್ರೇಷನ್ ಅಂದರೆ 2 ಸ್ಕ್ವೇರ್, 2 ಕ್ಯೂಬ್, ಇಲ್ಲ ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್, ಇಂಥದ್ದು ನೆಕ್ಸ್ಟ್ ಮಾಡಬೇಕಾಗಿರೋದು. ಓಕೆ, ಸೊ ಆ ಆಪ್ರೇಷನ್ಸ್ ಮಾಡೋದಕ್ಕೆ ನಾವು ಓ ಅಂತ ಕರಿತೀವಿ. ನೆಕ್ಸ್ಟ್ ಗೊತ್ತಿರೋ ಹಾಗೆ ಡಿ ಅಂದರೆ ಡಿವಿಷನ್ನು, ಎಮ್ ಅಂದರೆ ಮಲ್ಟಿಪ್ಲಿಕೇಶನ್ನು, ಎ ಅಂದರೆ ಅಡಿಷನ್ನು, ಎಸ್ ಅಂದರೆ ಸಬ್ಸ್ಟ್ರಾಕ್ಷನ್ನು. ಸೊ ಇದ್ರಲ್ಲಿ ನೋಡ್ತಂದ್ರೆ ಈಗ ನಮಗೆ ಫಸ್ಟ್ ಬಂದಿದ್ದು ಇದನ್ನ ಮಾಡ್ಕೋಬೇಕು ನಾವು. 12/3 4 ಆಯಿತು. ಓಕೆ, ಸೊ ಡಿವಿಷನ್ ಆಯಿತು. ನೆಕ್ಸ್ಟ್ ಬಂದು ಮಲ್ಟಿಪ್ಲಿಕೇಶನು, ಇಂಟು 8 ಬಂತು, 32 ಬಂತು. ಓಕೆ, 32 ಆಯಿತು. ನೆಕ್ಸ್ಟು ಅಡಿಷನ್ನು. ಅಡಿಷನ್ ಬಂದರೆ ಇಲ್ಲಿ ಬರುತ್ತೆ +6, ಇದಕ್ಕೆ +6, 38 ಅಂತು. ಆಮೇಲೆ ಲಾಸ್ಟಲ್ಲಿ ಸಬ್ಟ್ರಾಕ್ಷನ್ನು -3 ಬಂತು. 38 - 3 35. ಕರೆಕ್ಟ್ ಆನ್ಸರ್ ಬಂದು ನಿಮಗೆ ಎ 35. ಓಕೆ, ಬೋರ್ಡಮಸ್ ರೂಲ್ ತುಂಬ ಇಂಪಾರ್ಟೆಂಟು, ಅದನ್ನು ಮಾತ್ರ ನೀವು ಮರಿಬಾರ್ದು. ಯಾವಾಗ ನೀವು ಹಿಂಗೆ ಸಿಂಪ್ಲಿಫಿಕೇಶನ್ ಬಂದಾಗ ಬೋರ್ಡಮಸ್ ರೂಲ್ ಯೂಸ್ ಮಾಡ್ಕೊಂಡು ನೀವು ಮಾಡಬೇಕಾಗತ್ತೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಓಕೆ, ಏನು ಕೇಳ್ತಾರೆ ನೋಡಿ ಇಲ್ಲಿ. 12 men and 16 boys can finish a work in 5 days, while 13 men and 24 boys can finish the same work in 4 days. The ratio of daily work done by man to that of a boy is ಅಂತ ಕೇಳ್ತಾರೆ. ಸೊ ನಾವು ಇದಕ್ಕೆ ರೇಷಿಯೋಗಳು ಬರ್ಕೊಬಿಡೋಣ. ಸೊ 12 ಮೆನ್ನು ಆರೇ ಕೊಟ್ಟಿದ್ದಾರೆ, 16 ಬಾಯ್ಸು ಇಂಟು 5 ಡೇಸ್ ವರ್ಕ್ ಮಾಡ್ತಾರೆ, ಈಸ್ ಈಕ್ವಲ್ ಟು 13 ಮೆನ್ನು 24 ಬಾಯ್ಸು ಇಂಟು 4 ಡೇಸ್ ವರ್ಕ್ ಮಾಡೋದು ಸೇಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ 5ನ ನಾವು ಮಲ್ಟಿಪ್ಲೈ ಮಾಡ್ಕೊಬಿಡೋಣ ಇದಕ್ಕೆ, ಆಮೇಲೆ ಇದಕ್ಕೆ. ಅದೇ ಥರ ಈ 4ನ ಇದಕ್ಕೆ, ಆಮೇಲೆ ಇದಕ್ಕೆ ಮಲ್ಟಿಪ್ಲೈ ಮಾಡೋಣ. 60 ಮೇಲು, 16 ಇಂಟು 5 80 ಬಾಯ್ಸು. ಆಮೇಲೆ ಇಲ್ಲಿ 13 ಇಂಟು 4 52 ಮೆನ್ನು, 96 ಬಾಯ್ಸ್ ಆಯಿತು. ಈಗ ಮೆನ್ನ ಈ ಕಡೆ ತೊಗೊಂಡೋಗೋಣ, ಇದು ಮೈನಸ್ ಆಗುತ್ತೆ. ಬಾಯ್ನ ಈ ಕಡೆ ತೊಗೊಂಡೋಗೋಣ, ಅದು ಮೈನಸ್ ಆಗುತ್ತೆ. ಇದು -52 ಆಗುತ್ತೆ, -80 ಬಿ ಆಗುತ್ತೆ. ಸೊ 60 - 52 8 ಮೇಲು ಇಸ್ ಈಕ್ವಲ್ ಟು 96 - 80 16 ಬಾಯ್ಸ್ ಆಗುತ್ತೆ. ಸೊ ಇದು ನಾವು ಈಸಿಯಾಗಿ 8 1s 8 2s. ಸೊ ಬಂದ್ಬಿಟ್ಟು ನಿಮಗೆ ಈ ಥರ ಬರುತ್ತೆ. ಸೊ ಈ ಬಿನ ಇಲ್ಲಿ ತೊಗೊಂಡೋಗೋಣ, ಕೆಳಗಡೆ ತೊಗೊಂಡೋಗೋಣ, ಇದ್ರ ಕೆಳಗಡೆ m/b ಇಸ್ ಈಕ್ವಲ್ ಟು 2/1. ಇದನ್ನ ಈಗ ರೇಷಿಯೋದಲ್ಲಿ ತಗೋಬೇಕಂದ್ರೆ m/b, men to boys is equal to 2:1. ಸೊ ಕರೆಕ್ಟ್ ಆನ್ಸರ್ ಬಂದು ಡಿ 2:1. ಓಕೆ, ಈ ಸ್ಟೆಪ್ಸ್ ಎಲ್ಲ ನಾನು ಮಾಡ್ಕೊಂಡ್ಬಂದಿದ್ದೀನಿ. ಇದನ್ನ ನೀವು ಅವಾಯ್ಡ್ ಮಾಡ್ಬೋದು. ಡೈರೆಕ್ಟಾಗಿ ನೀವು 8m is equal to 16bಗೆ ಹೋಗ್ಬೋದು ನೀವು ಫಾಸ್ಟ್ ಕ್ಯಾಲ್ಕುಲೇಷನ್ ಇದ್ರೆ. ಓಕೆ, ಸೊ ನೀವು ಫಾಸ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರೆ ಅದನ್ನ ನೀವು ಡೈರೆಕ್ಟ್ 8m is equal to 16 ಆರ್ m is equal to 2b ಅಂತ ನೀವು ಕಂಡುಹಿಡ್ಕೊಂಡು ನೀವು ಮಾಡ್ಕೋಬೋದು. 1:2 ಅಂತ ಹಾಕೊಳಕ್ಕೆ ಹೋಗ್ಬಿಡಿ, ಇದು ಕನ್ಫ್ಯೂಸಿಂಗ್ ಆಗಿ ಕೊಟ್ಟಿರೋದು ನಿಮಗೆ. ಕೆಲವು ಜನ 1:2 ಅಂತ ಹಾಕ್ಬಿಡ್ತಾರೆ, ಇದು m is equal to 2:5 ಅಂತೆ. ಇದೇನು ಇಂಡಿಕೇಟ್ ಮಾಡ್ತಾ ಇದೆ ಅಂದರೆ ಒಂದು ಮೆನ್ನು 2 ಬಾಯ್ಸ್ ಅಷ್ಟು ಕೆಲಸ ಮಾಡ್ತಾನೆ ಅಂತ. ಓಕೆ, ಬನ್ನಿ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಓಕೆ, MABಯಲ್ಲಿ ಸೊ ಒಂದು 4 ವರ್ಡ್ ಕೊಟ್ಟಿದ್ದಾರೆ. ಇಫ್ ದಿ ಎಬೋವ್ ವರ್ಡ್ಸ್ ಆರ್ ಅರೇಂಜ್ಡ್ ಇನ್ ಡಿಕ್ಷನರಿ. ಡಿಕ್ಷನರಿ ಗೊತ್ತು ನಿಮಗೆ ಆಲ್ಫಾಬೆಟಿಕ್ ಆರ್ಡರಲ್ಲಿ ಮಾಡ್ತಾರೆ ಅಂತ. ಈ 4ರಲ್ಲಿ MAB ಕಾಮನ್ ಇದೆ. ಸೊ MAB 4 ಸತಿ ಬರ್ಕೊಬಿಡ್ತೀನಿ. ಈಗ ನೆಕ್ಸ್ಟ್ ಇರೋದು ಒಂದು ಇ ಇದೆ, ಎಲ್ ಇದೆ, ಯು ಇದೆ, ಪುನಃ ಇ ಇದೆ. ಸೊ 2 ಇ ಫಸ್ಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಆಮೇಲೆ ಎಲ್ ಬರುತ್ತೆ, ಲಾಸ್ಟಲ್ಲಿ ಯು ಬರುತ್ತೆ. ಈಗ ಅವರು ಕೇಳಿರೋದೇ ಲಾಸ್ಟ್ ವರ್ಡ್ ಏನು ಅಂದ್ಬಿಟ್ಟು ಇಲ್ಲಿರೋದೇ MABUSU ಇದೇ ಲಾಸ್ಟ್ ವರ್ಡು.
ಇನ್ನು ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಬಿ ಯು ಇರೋದು ಯಾವ್ದು ನೋಡಿ. ಸೊ ಕರೆಕ್ಟ್ ಆನ್ಸರ್ ಬಂದು AMABUSC. ಇನ್ನು ಮುಂದೆ ಮಾಡ್ಕೊಂಡು ಹೋಗ್ಬೋದು. ಈ ನೆಕ್ಸ್ಟ್ ಇದನ್ನ ನೋಡಿ, ಇದನ್ನ ಮಾಡಿ, ಇದನ್ನ ಎಲ್ಲ ಟೈಮ್ ವೇಸ್ಟ್, ಇದನ್ನೆಲ್ಲ ಸುಮ್ಮನೆ ಮಾಡೋದಕ್ಕೆ, ಇದೆಲ್ಲ ಮಾಡೋದಕ್ಕೆ ಸುಮ್ಮನೆ ಟೈಮ್ ವೇಸ್ಟು. ಇಲ್ಲಿ ಬಂದಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಇರೋದು ಒಂದೇ ವರ್ಡ್ MABU ಅಲ್ಲಿ ಮೂರನೇದು ಅಂತ MABUSC ಎನ ಮಾರ್ಕ್ ಮಾಡಿ. ಟೈಮ್ ತುಂಬ ಇಂಪಾರ್ಟೆಂಟು. ಸೊ ಜಾಸ್ತಿ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ಟೈಮು PGCET ಅಲ್ಲಿ. ಓಕೆ, ಏನು ಕೇಳ್ತಾ ಇದ್ದೀವಿ? ಅರೇಂಜ್ ದ ಗಿವನ್ ವರ್ಡ್ ಇನ್ ಅ ಮೀನಿಂಗ್ಫುಲ್ ಸೀಕ್ವೆನ್ಷಿಯಲ್ ಆರ್ಡರ್ ಅಂಡ್ ಚೂಸ್ ದಿ ಕರೆಕ್ಟ್ ಒನ್ ಅಂತ ಹೇಳ್ತಾರೆ. ಇಲ್ಲಿ ಅವರು ಆರ್ಡ್ರೇ ಕೊಟ್ಟಿಲ್ಲ. ಈಗ ಆರ್ಡರ್ ಏನನ್ನ ಕೊಟ್ಟಿದ್ರು ಅಂದರೆ ಏನಂದರೆ, ಇದನ್ನು ಎ ಬದಲು ಇದು 1 2 3 4 ಅಂತ ಕೊಟ್ಬಿಟ್ಟು A 2 3 1 4, B 1 2 3 4, C 4 3 2 1 ಈ ಥರ ಏನಾರ ಚಾಯ್ಸ್ಗಳು ಕೊಟ್ಟಿದ್ರೆ ಆಗ ನಾವು ಮಾಡ್ಬೋದಾಯಿತು. ಇದರೊಳಗೆ ಏನು ಚಾಯ್ಸು ಕೊಟ್ಟಿಲ್ಲ, ನಾವು ಇದನ್ನ ಆನ್ಸರೇ ಮಾಡೋಕ್ಕಾಗಲ್ಲ. ಸೊ ಇದು ನಿಮಗೆ ಗ್ರೇಸ್ ಮಾರ್ಕ್ಸಲ್ಲಿ ನಿಮಗೆ ಕೊಟ್ಟಿರೋದು ಇದು. ಸೊ ಇದು ಗ್ರೇಸ್ ಮಾರ್ಕ್ಸಲ್ಲಿ ನಿಮಗೆ ಬಂದಿರೋದು. ಸೊ ಇದು ನಿಮಗೆ ಗ್ರೇಸು. ಯಾರ್ಯಾರು ಅಟೆಂಡ್ ಮಾಡಿರ್ತಾರೋ ಎಲ್ಲರಿಗೂ ಮಾರ್ಕ್ಸ್ ಕೊಡ್ತಾರೆ ಇದರಲ್ಲಿ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಇದು ನೋಡಿ. ವಾಟ್ ಶುಡ್ ಕಮ್ ಇನ್ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್ ಟು ಎಸ್ಟಾಬ್ಲಿಷ್ ದಟ್ T ಇಸ್ ದ ಸಿಸ್ಟರ್ ಇನ್ ಲಾ ಆಫ್ ಇನ್ ದ ಗಿವನ್ ಎಕ್ಸ್ಪ್ರೆಷನ್ ಅಂತ. ಇದೊಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಇದರೊಳಗೆ ನಮ್ಗೆ ಏನು ಪರ್ಸೆಂಟೇಜ್ ಅಂದರೆ ಏನು ಅಂತಲೂ ಕೊಟ್ಟಿಲ್ಲ, ಮಲ್ಟಿಪ್ಲಿಕೇಶನ್ ಅಂದರೆ ಏನು ಅಂತ ಕೊಟ್ಟಿಲ್ಲ, ಅಡಿಷನ್ ಅಂದರೆ ಏನು ಅಂತ ಕೊಟ್ಟಿಲ್ಲ, ಏನು ಡೀಟೇಲ್ಸು ಇಲ್ಲ. ಅರ್ಧಂಬರ್ಧ ಡೀಟೇಲ್ಸ್ ಇದೆ. ಇದನ್ನು ನಾವು ಸಾಲ್ವ್ ಮಾಡೋಕ್ಕಾಗಲ್ಲ. ಇದನ್ನು ಅವರು ಗ್ರೇಸ್ ಆಗಿ ಕೊಟ್ಟಿದ್ದು, ಗ್ರೇಸ್ ಮಾರ್ಕ್ಸು ಬಂದಿರೋದು ಇದು ಯಾರ್ಯಾರು ಅಟೆಂಪ್ಟ್ ಮಾಡಿರ್ತಾರೋ ಎಲ್ಲರಿಗೂ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಯಾಕೆಂದರೆ ನಮಗೆ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಪರ್ಸೆಂಟೇಜ್ ಏನು ಇಂಡಿಕೇಟ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಮಲ್ಟಿಪ್ಲಿಕೇಶನ್ ಏನು ಇಂಡಿಕೇಟ್ ಮಾಡುತ್ತೆ, ಪ್ಲಸ್ ಏನು ಇಂಡಿಕೇಟ್ ಮಾಡುತ್ತೆ, ಅದು ಕೊಡಬೇಕು. ಈಗ ಪರ್ಸೆಂಟೇಜ್ ಫಾದರ್ರು, ಇಂಟು ಅಂದರೆ ಬ್ರದರ್ರು, ಪ್ಲಸ್ ಅಂದರೆ ಸಿಸ್ಟರು, ಆ ಥರ ಏನನ್ನ ಕೊಟ್ಟಿದ್ರೆ ನಾವು ಇದನ್ನು ಸಾಲ್ವ್ ಮಾಡ್ಬೋದಾಯಿತು. ಅದು ಕೊಟ್ಟಿಲ್ಲ, ಅದಕ್ಕೆ ಇದು ಗ್ರೇಸು. ಓಕೆ, ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾರೆ ನೋಡೋಣ. ಇಫ್ ರಾಮ್ ಮೋಹನ್ ರ್ಯಾಂಕ್ ಈಸ್ 22 ಔಟ್ ಆಫ್ 46 ಸ್ಟೂಡೆಂಟ್, ವಾಟ್ ಈಸ್ ಹಿಸ್ ರ್ಯಾಂಕ್ ಫ್ರಮ್ ದಿ ಲಾಸ್ಟ್ ಅಂತ ಕೇಳ್ತಾರೆ. ಸೊ ಏನು ಹೇಳ್ತಾರೆ ಅಂದರೆ, ಈಗ ನಾನು ಇದು ರ್ಯಾಂಕ್ನ ಇದು ಮಾಡೀನಿ. ಈಗ ರ್ಯಾಂಕ್ 1 2 3 4 ಹಿಂಗೆ ಬಂದರೆ 22ಗೆ ಇಲ್ಲಿಗೆ ಅವನ ರ್ಯಾಂಕ್ ಬರುತ್ತೆ. ಇದು ಉಲ್ಟಾ ಮಾಡ್ಕೊಂಬಂದ್ರೆ ಇದು 1 ಇದು 2 ಇದು 3 ಇದು 4 5 ಹಂಗೆ ಮಾಡ್ಕೊಂಬಂದ್ರೆ ಎಷ್ಟನೇ ರ್ಯಾಂಕ್ ಬರ್ತಾನೆ ಅಂದರೆ ಇಲ್ಲಿಗೆ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 ಬರುತ್ತೆ. ಇಲ್ಲಿ 24 ಬರುತ್ತೆ, ಇಲ್ಲಿಗೆ ಬಂದರೆ 25 ಬರುತ್ತೆ. ಸೊ 25 ರ್ಯಾಂಕಿಂಗ್ ಬರುತ್ತೆ ಉಲ್ಟಾ. ಈ ಇದರಲ್ಲಿ ಎಲ್ಲೂ 25 ಏನು ಕೊಟ್ಟೇ ಇಲ್ಲ ಆನ್ಸರಲ್ಲಿ. ಸೊ ಇದು ನಿಮ್ಗೆ ಏನಾನ ಅಟೆಂಪ್ಟ್ ಮಾಡಿದರೆ ಗ್ರೇಸ್ ಮಾರ್ಕ್ಸ್ ಬರುತ್ತೆ. ಅರ್ಥ ಆಯ್ತಲ್ಲ ಯಾವ ರೀತಿ ಮಾಡೋದಂತ. ಉಲ್ಟಾ ರ್ಯಾಂಕ್ನ ಕೌಂಟ್ ಮಾಡ್ಕೊಂಡು ಬಂದಿದ್ದೀವಿ. ಉಲ್ಟಾ ರ್ಯಾಂಕ್ ಕೌಂಟ್ ಮಾಡ್ಕೊಂಡು ಬಂದಾಗ 27 ರ್ಯಾಂಕಿಗೆ 25th ಬರುತ್ತೆ. ಆಪ್ಷನಲ್ಲಿ 25th ಕೊಟ್ಟಿಲ್ಲ, 24th ಕೊಟ್ಟಿದ್ದಾರೆ. ಸೊ ಇದನ್ನ ಅಟೆಂಪ್ಟ್ ಮಾಡಿದಲ್ಲಿ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್, ಬನ್ನಿ ಏನು ಕೇಳ್ತಾನೆ ನೋಡೋಣ. ಇಫ್ 64 + 7 = 460, 25 + 8 = 212, ದೆನ್ 43 + 8 ಏನು ಅಂತ ಕೇಳ್ತಾರೆ. ಇದೆರಡು ಆ್ಯಡ್ ಮಾಡಿದ್ರೆ 460 ಬರಲ್ಲ. ಓಕೆ, ಏನೋ ಬೇರೆ ಏನೋ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಇವರು 460ಗೆ ತರ್ತಾ ಇದ್ದಾರೆ. ನನ್ನ ಪ್ರಕಾರ ಇದು 7² 49 + 64, ಅದು 64 + 49 ಮಾಡಿದ್ರೆ 113 ಬರುತ್ತೆ. 113ಇಂದ 460 ತುಂಬ ದೂರ ಇದೆ. ಸೊ ಇದು ಸಾಧ್ಯ ಇಲ್ಲ. ಬೇರೆ ಏನು ಮೆಥಡ್ ಮಾಡ್ಯಾರ ಇವರು? ಸೊ ಏನು ಮೆಥಡ್ ಮಾಡಿರ್ಬೋದು? ಸೊ ಅವರು ಈ ರೀತಿ ಮಾಡಿರ್ಬೋದೇನೋ, ನೋಡೋಣ. 64 × 7 ಎಷ್ಟು ಬರುತ್ತೆ? 64 4 × 7 28, 8 2 ಕ್ಯಾರಿ 42 44 448 ಬರುತ್ತೆ. 448 ಆಲ್ಮೋಸ್ಟ್ ಆಲ್ ನಿಯರ್ ಇದೆ. ಸೊ 448 - 460 12 ಇದೆ. ಸೊ ಓಕೆ,
ಇದು ಟ್ರೈ ಮಾಡ್ಬೋದು, ಮಾಡೋಣ ತಡಿ. ಏನು ಹೇಳ್ತಾ ಇರೋದು ಅಂದರೆ 64 ಇಂಟು 7 ಗೊತ್ತು ನಮಗೆ 448 ಇಂದ 460ಗೆ ಪ್ಲಸ್ 12 ಆ್ಯಡ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಅದೇ ಥರ ನೆಕ್ಸ್ಟ್ ಒನ್ ನೋಡೋಣ. 25 ಇಂಟು 8 ನೀವೇನ ಮಲ್ಟಿಪ್ಲೈ ಮಾಡ್ತು ಅಂದರೆ 200 ಬರುತ್ತೆ. ಓಕೆ, 25 ಇಂಟು 4 100, 25 ಇಂಟು 8 200. ಆಮೇಲೆ ಇದಕ್ಕೆ 12 ಆ್ಯಡ್ ಮಾಡಿದ್ರೆ 200ಗೆ 12 ಆ್ಯಡ್ ಮಾಡಿದ್ರೆ 212 ಬರುತ್ತೆ. ಓಕೆ, ನಮಗೆ ಸೀರೀಸ್ ಸಿಕ್ಕಿದೆ. ನೆಕ್ಸ್ಟ್ ಈಗ 43 ಇಂಟು 8 ಗೊತ್ತು 344 ಪ್ಲಸ್ 12 ಇಲ್ಲಿ ನಿಮಗೆ 356 ಬರುತ್ತೆ. ಕರೆಕ್ಟ್ ಆನ್ಸರ್ ಬಂದು 356. ಆ ಸ್ಟೆಪ್ಸ್ನ ನೋಡಬೇಕು. ಈಗ ಇದೇನೋ ಈ 460 ಏನನ್ನ ನಿಮಗೆ 3 ಡಿಜಿಟ್ ಇದು 4 ಡಿಜಿಟ್ ಏನಾಗಿದ್ರೆ ಸ್ಕ್ವಯರ್ ಗಿಯರ್ ಏನನ್ನ ಇರುತ್ತೆ ಅದನ್ನ ನೀವು ನೋಡ್ಕೋಬೇಕು. ಸಿನ್ಸ್ ಇದು 3 ಡಿಜಿಟ್ ಇಂದ ನಾನು ಇದನ್ನ 64 ಇಂಟು 7 ಪ್ಲಸ್ ಇದು ಮಾಡಿದೆ. ಅದೇ ನೆಕ್ಸ್ಟ್ ಅದೇ ತರ ಕರೆಕ್ಟ್ ಇತ್ತು, ಅದರಿಂದ ಆ ಸೀರೀಸ್ನ ನಾವು ಮಾಡಿದ್ವಿ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್. Which of the following diagram best dissipates the relationship between males, husbands and doctor? Okay, so ಮೇಲ್ಸ್. ಸೊ ಇದು ಮೇಲ್ ಒಳಗೆ ಹಸ್ಬೆಂಡ್ಗಳು ಇರ್ತಾರೆ. ಓಕೆ, ಆಲ್ ಮೇಲ್ ಎಲ್ಲ ಮೇಲು ಹಸ್ಬೆಂಡ್ ಇರಲ್ಲ, ಸಮ್ ಮೇಲ್ಸ್ ವಿಲ್ ಬಿ ಹಸ್ಬೆಂಡು. ಆಮೇಲೆ ಏನೋ ಅದರೊಳಗೆ ಸಮ್ ಡಾಕ್ಟರ್ಸು. ಸೊ ಸಮ್ ಡಾಕ್ಟರ್ಸು ಇದು ಕರೆಕ್ಟ್, ಇದು ಡಿಸಿಪೇಟ್ ಮಾಡುತ್ತೆ. ಸೊ ಇದು ಇರೋದು ನಿಮಗೆ ಇದರಲ್ಲಿ. ಇದು ಆಗಲ್ಲ ಏನಕ್ಕೆ ಅಂದರೆ ಇದು ಮೇಲ್ ಅಂತ ತಗೊಂಡು ಇದು ಹಸ್ಬೆಂಡು ಇದು ಡಾಕ್ಟರ್ಸು ಹಿಂಗೆ ಮಾಡೋಕ್ಕಾಗಲ್ಲ. ಯಾಕಂದರೆ ಡಾಕ್ಟರ್ಲಿ ಫೀಮೇಲು ಇರ್ಬೋದು, ಮೇಲ್ ಒಬ್ಬರೇ ಅಲ್ಲ. ಇದು ಮಾಡೋಕ್ಕಾಗಲ್ಲ, ಇದು ಮೇಲು ಇದು ಹಸ್ಬೆಂಡು ಇದು ಬರೀ ಹಸ್ಬೆಂಡ್ಗೆ ಡಾಕ್ಟರ್ಗಳು, ಹಿಂಗಾಗಲ್ಲ. ಇದು ರಿಲೇಷನ್ಶಿಪ್ಪು ಸರಿ ಹೋಗಲ್ಲ. ಇದೂ ಮಾಡೋಕ್ಕಾಗಲ್ಲ. ಮೇಲು ಇದು ಡಾಕ್ಟ್ರು, ಹಸ್ಬೆಂಡು ಇದು ಡಾಕ್ಟ್ರು, ಈ ಥರ ಡಿಸಿಪೇಟ್ ಮಾಡೋಕ್ಕಾಗಲ್ಲ. ಡಿಸಿಪೇಟ್ ಮಾಡೋಕ್ಕಾಗೋದು ಅಲ್ಲಿ ಮಾತ್ರ. ಅದಕ್ಕೆ ಕರೆಕ್ಟ್ ಆನ್ಸರ್ ಬಂದು ನಿಮಗೆ ವೆನ್ ಡಯಾಗ್ರಾಮು ತುಂಬ ಕೇಳ್ತಾರೆ. ಅಟ್ಲೀಸ್ಟ್ ಒಂದು ಕ್ವಶನ್ ಅನ್ನ ಇದ್ದೇ ಇರುತ್ತೆ. ದಯವಿಟ್ಟು ವೆನ್ ಡಯಾಗ್ರಾಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್. ಆಫ್ಟರ್ ಯುವರ್ ಗ್ರಾಜುಯೇಷನ್ ಯು ಆರ್ ಆಫರ್ಡ್ a well-paid government job. However, your friend says that you have to pay a bribe to get appointment order for you. Go to an influential politician who can help you. Accept the job by paying the bribe, consoling yourself that this is the present social setup. Accept the job by paying the bribe, but firmly resolve that this is the last time you pay the bribe. Flatly refuse the offer. So ಗೊತ್ತು ಇದೇನು ಮಾಡ್ತೀರಾ ಅಂತ. ನೀವು ಫ್ಲಾಟ್ಲಿ ರೆಫ್ಯೂಸ್ ಮಾಡಬೇಕು ಆಫರ್ನ. ಸೊ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತವರೆಗೂ ವಾಚ್ ಮಾಡಿದ್ದಕ್ಕೆ. ಇದೇ ಥರ ನನ್ನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅದೇ ಥರ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಸೊ ದಟ್ ಅವ್ರಿಗೂ ಇದು ರೀಚ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.